ರಾಣೆಬೆನ್ನೂರು ನಗರಸಭೆಯ 2025-26ನೇ ಸಾಲಿನ ಬಜೆಟ್ ಅನ್ನು ಜಿಲ್ಲಾಧಿಕಾರಿ ವಿಜಯ ಮಹಾಂತೇಶ್ ದಾನಮ್ಮನವರು ಮಂಡಿಸಿದ್ದು, ಒಟ್ಟು 56.97 ಕೋಟಿ ಗಾತ್ರದ ಬಜೆಟ್ನಲ್ಲಿ 1.77 ಕೋಟಿ ಉಳಿತಾಯದ ಗುರಿ ಹೊಂದಲಾಗಿದೆ. ನಗರಾಭಿವೃದ್ಧಿ ಒತ್ತು ನೀಡಿದ ಈ ಬಜೆಟ್ನಲ್ಲಿ ರಸ್ತೆ ಹಾಗೂ ಚರಂಡಿ ನಿರ್ಮಾಣಕ್ಕೆ 7.54 ಕೋಟಿ ಹಾಗೂ ಕುಡಿಯುವ ನೀರಿಗೆ 5.75 ಕೋಟಿ ಮತ್ತು ಬೀದಿ ದೀಪಗಳಿಗೆ 2.55 ಕೋಟಿ ಮೀಸಲಿಸಲಾಗಿದೆ. ಇದಲ್ಲದೆ ಪಿಂಕ್ ಪಾರ್ಕ್ ಹಾಗೂ ಉದ್ಯಾನ ಅಭಿವೃದ್ಧಿಗೆ 4.61 ಕೋಟಿ, ವಾಣಿಜ್ಯ ಮಳಿಗೆ ನಿರ್ಮಾಣಕ್ಕೆ 3 ಕೋಟಿ, ಸಿಸಿ ಕ್ಯಾಮೆರಾ ಅಳವಡಿಕೆಗೆ 1 ಕೋಟಿ, ಘನ ತ್ಯಾಜ್ಯ ನಿರ್ವಹಣೆಗೆ 9.62 ಕೋಟಿ ಹಾಗೂ ಸಾರ್ವಜನಿಕ ಸೌಲಭ್ಯಗಳ ಅಭಿವೃದ್ಧಿಗೆ ಹಲವು ಲಕ್ಷ ರೂಪಾಯಿ ಅನುದಾನವನ್ನ ಮೀಸಲಿಟ್ಟು ನಗರವನ್ನ ಸ್ವಚ್ಛ ಮತ್ತು ಆಧುನಿಕ ನಗರವನ್ನಾಗಿಸುವ ಉದ್ದೇಶವನ್ನು ನಗರಸಭೆ ಹೊಂದಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ ಪಲ್ಸ್, ರಾಣೆಬೆನ್ನೂರು. ಅವರನ್ನು ಎಲ್ಲ ಗೌರವಿತ ಮಾಜಿ ಸದಸ್ಯರುಗಳಿಗೆ, ಆಯುಕ್ತರಿಗೆ, ಸದಸ್ಯರುಗಳಿಗೆ, ಪೌರಾಯುಕ್ತರಿಗೆ, ಮಾಧ್ಯಮ ಮಿತ್ರರಿಗೆ, ಅಧಿಕಾರಿ ಹಾಗೂ ಸಿಬ್ಬಂದಿ ಹೆಬ್ಬಾಗಿಲು ಎಂದು ಪ್ರಖ್ಯಾತವಾಗಿರುವ ರಾಣೆಬೆನ್ನೂರು ಕೃಷ್ಣ ಮೃಗಗಳ ಅಭಯಾರಣ್ಯ ನಾಡಾಗಿದ್ದು, ಅತಿ ಪ್ರಮುಖವಾಗಿ ವಾಣಿಜ್ಯ ಕೇಂದ್ರಬಿಂದುವಾದ ನಗರ, ರಾಜ್ಯದಲ್ಲಿಯೇ ಅತಿ ವೇಗವಾಗಿ ಬೆಳೆಯುತ್ತಿರುವ ನಗರಗಳಲ್ಲೊಂದಾಗಿದ್ದು, ದಿನೇ ದಿನೇ ವ್ಯವಹಾರ, ಉದ್ಯೋಗ, ಶಿಕ್ಷಣ ಇತ್ಯಾದಿ ಕಾರಣಗಳ ನಿಮಿತ್ತ ಗ್ರಾಮೀಣ ಪ್ರದೇಶಗಳಿಂದ ನಗರಕ್ಕೆ ನಾಗರಿಕರ ವಲಸೆ ಹೆಚ್ಚುತ್ತಿರುವ ಜನಸಂಖ್ಯೆಗೆ ಅನುಗುಣವಾಗಿ ಅಗತ್ಯ ಮೂಲ ಸೌಲಭ್ಯಗಳಾದಂತಹ ಕುಡಿಯುವ ನೀರು, ಕಸ ವಿಲೇವಾರಿ, ಉತ್ತಮ ಗುಣಮಟ್ಟದ ರಸ್ತೆಗಳು, ಚರಂಡಿ, ಸಾರ್ವಜನಿಕರ ಸುರಕ್ಷತೆಗಾಗಿ ಬೀದಿ ದೀಪಗಳನ್ನು ಒದಗಿಸುವುದು ನಗರಸಭೆಯ ಆದ್ಯ ಕರ್ತವ್ಯವಾಗಿದೆ. ಈ ನಿಟ್ಟಿನಲ್ಲಿ ಮೂಲಭೂತ ಸೌಕರ್ಯಗಳನ್ನು ಸಮರ್ಪಕವಾಗಿ ಒದಗಿಸುವ ಪ್ರಾಥಮಿಕ ಗುರಿಯೊಂದಿಗೆ ಹಾಗೂ ಕರ್ನಾಟಕ ಪುರಸಭೆಗಳ ಅಧಿನಿಯಮ 1964, ನಿಯಮ 87 ಹಾಗೂ 81ರಲ್ಲಿ ಸೂಚಿಸಿರುವಂತೆ ನಗರಸಭೆಯಿಂದ ಕೈಗೊಳ್ಳಬೇಕಾದ ನಿರ್ಬಂಧಕ ಹಾಗೂ ವಿವೇಚನಾತ್ಮಕ ಪ್ರಕಾರಗಳಿಗೆ ಹೆಚ್ಚು ಒತ್ತು ನೀಡುತ್ತಾ 2026-27ನೇ ಸಾಲಿನ ಆಯವ್ಯಯವನ್ನು ಮಂಡಿಸಲಾಗುತ್ತಿದೆ. ಕರ್ನಾಟಕ ಮುನ್ಸಿಪಾಲಿಟೀಸ್ ಅಕೌಂಟಿಂಗ್ ಅಂಡ್ ಬಜೆಟಿಂಗ್ ರೂಲ್ಸ್ 2006 ಸೆಕ್ಷನ್ 133(2)ರಂತೆ ದಿನಾಂಕ 9/1/2026 ಹಾಗೂ 17/1/2026ರಂದು ಆಯವ್ಯಯ ಪೂರ್ವ ಸಿದ್ಧತಾ ಸಭೆಗಳನ್ನು ನಡೆಸಿದ್ದು, ನಗರಸಭಾ ಮಾಜಿ ಸದಸ್ಯರು, ನಗರದ ನಾಗರಿಕರು, ಸಂಘ ಸಂಸ್ಥೆಗಳ ಪ್ರತಿನಿಧಿಗಳು, ಸ್ವಸಹಾಯ ಗುಂಪುಗಳ ಸದಸ್ಯರುಗಳು ಭಾಗವಹಿಸಿ ನಗರದ ಅಭಿವೃದ್ಧಿಗಾಗಿ ಸಲಹೆಗಳನ್ನು ನೀಡಿರುತ್ತಾರೆ. ಅದರಂತೆ ನಗರಸಭೆಯ ಸ್ವಂತ ಆದಾಯದ ಮೂಲ ಹಾಗೂ ಸರ್ಕಾರದಿಂದ ಕಾಲಕಾಲಕ್ಕೆ ಬಿಡುಗಡೆಯಾಗುವ ಅನುದಾನದ ಆಧಾರದ ಮೇರೆಗೆ ಸಾರ್ವಜನಿಕರು ನೀಡಿದ ಸಲಹೆಗಳ ಮೇರೆಗೆ 2026-27 ಸಾಲಿನ ಆಯವ್ಯಯದಲ್ಲಿ ಈ ಕೆಳಕಂಡ ಅಂಶಗಳಿಗೆ ಒತ್ತು ನೀಡಿ ಅನುಷ್ಠಾನಗೊಳಿಸುವ ಧ್ಯೇಯೋದ್ದೇಶವನ್ನು ನಗರಸಭೆಯು ಹೊಂದಿದೆ. 5,697.89 ಲಕ್ಷಗಳನ್ನು ನಿರೀಕ್ಷಿಸಿದ್ದು, ಅದರಲ್ಲಿ ಸ್ವಂತ ಮೂಲಗಳಾದ ಆಸ್ತಿ ತೆರಿಗೆ, ನೀರಿನ ಕರ, ಅಭಿವೃದ್ಧಿ ಕರ, ಮಳಿಗೆ ಬಾಡಿಗೆ ಹಾಗೂ ಇತರೆ ಶುಲ್ಕಗಳಿಂದ ಒಟ್ಟು ರು 22,422.89 ಲಕ್ಷಗಳ ಆದಾಯವನ್ನು ಕೇಂದ್ರ ಹಾಗೂ ರಾಜ್ಯ ಸರ್ಕಾರದಿಂದ ಒಟ್ಟು ರು 3,275 ಲಕ್ಷಗಳ ಅನುದಾನವನ್ನು ನಿರೀಕ್ಷಿಸಿದ್ದು, ಕೇಂದ್ರ ಹಾಗೂ ರಾಜ್ಯ ಸರ್ಕಾರದಿಂದ ಈ ಕೆಳಗಡೆ ಯೋಜನೆಗಳಿಗೆ ಅನುದಾನವನ್ನು ನಿರೀಕ್ಷಿಸಲಾಗುತ್ತಿದೆ. ಎಸ್ಎಫ್ಸಿ ಮುಕ್ತ ನಿಧಿಯಿಂದ ರು 283 ಲಕ್ಷಗಳು, ಎಸ್ಎಫ್ಸಿ ವಿದ್ಯುತ್ ಅನುದಾನದಿಂದ ರು 866 ಲಕ್ಷಗಳು, ಎಸ್ಎಫ್ಸಿ ವೇತನ ಅನುದಾನದಿಂದ ರು 715 ಲಕ್ಷಗಳು, ಕೇಂದ್ರ ಸರ್ಕಾರದಿಂದ ಬಿಡುಗಡೆಯಾಗುವ
16ನೇ ಹಣಕಾಸು ಯೋಜನೆಯಡಿ ರು 1,026 ಲಕ್ಷಗಳು, SFC ಕುಡಿಯುವ ನೀರಿನ ಯೋಜನೆಗಾಗಿ ರು 15 ಲಕ್ಷಗಳು, ಇಂದಿರಾ ಕ್ಯಾಂಟೀನ್ ಅನುದಾನ ರು 20 ಲಕ್ಷಗಳು ಮೇಲ್ಕಂಡೆಯಂತೆ ಒಟ್ಟಾರೆಯಾಗಿ 5,697.89 ಲಕ್ಷಗಳು ನಿರೀಕ್ಷಿತ ಆದಾಯವಾಗಿದ್ದು, ಸದರಿ ಮೊತ್ತವನ್ನು ಈ ಕೆಳಕಂಡಂತೆ ಮೂಲಭೂತ ಸೌಕರ್ಯಗಳಿಗೆ ಹಾಗೂ ಅಭಿವೃದ್ಧಿಗಳಿಗಾಗಿ ವಿನಿಯೋಗಿಸಲಾಗುವುದು. ನಗರದ ವಿವಿಧ ವಾರ್ಡ್ಗಳಲ್ಲಿ ರಸ್ತೆಗಳು ಹಾಗೂ ಚರಂಡಿಗಳ ನಿರ್ಮಾಣ ಹಾಗೂ ದುರಸ್ತಿಗಾಗಿ ಒಟ್ಟು ರು 754.93 ಲಕ್ಷಗಳನ್ನು ಮೀಸಲಿರಿಸಲಾಗಿದೆ. ಪ್ರತಿ ವಾರ್ಡ್ನಲ್ಲಿ ರಸ್ತೆ ನಿರ್ಮಾಣಕ್ಕೆ ಹೆಚ್ಚು ಆದ್ಯತೆ ನೀಡಲಾಗುವುದು. ನಗರದಲ್ಲಿನ ಎಲ್ಲ ನಾಗರಿಕರಿಗೂ ಕುಡಿಯುವ ನೀರಿನ ಸಮರ್ಪಕ ಸರಬರಾಜಿಗಾಗಿ ಈಗಾಗಲೇ ನಗರದಲ್ಲಿ 24/7 ಯೋಜನೆ ಅನುಷ್ಠಾನಗೊಂಡಿದ್ದು, ನೀರು ಸರಬರಾಜು ನಿರ್ವಹಣೆಗಾಗಿ ಹಾಗೂ ನೀರು ಸರಬರಾಜು ಕಾಮಗಾರಿಗಳ ಇತರ ವೆಚ್ಚಕ್ಕಾಗಿ ಒಟ್ಟಾರೆಯಾಗಿ 575.28 ಲಕ್ಷಗಳನ್ನು ಮೀಸಲಿರಿಸಲಾಗಿದೆ. ನಗರದ ವಿವಿಧ ಬಡಾವಣೆಗಳಲ್ಲಿ ಬೀದಿ ದೀಪಗಳ ವ್ಯವಸ್ಥೆ ಕಲ್ಪಿಸಲು ಹಾಗೂ ಬೀದಿ ದೀಪಗಳ ವಾರ್ಷಿಕ ನಿರ್ವಹಣೆ ಹಾಗೂ ಇತರೆ ವೆಚ್ಚಕ್ಕಾಗಿ ಒಟ್ಟಾರೆ 255 ಲಕ್ಷಗಳನ್ನು ಮೀಸಲಿರಿಸಲಾಗಿದೆ. ಸಾರ್ವಜನಿಕರಿಗೆ ಅನುಕೂಲವಾಗುವ ದೃಷ್ಟಿಯಿಂದ ನಗರದ ವಿವಿಧ ಸ್ಥಳಗಳಲ್ಲಿ ಸಾರ್ವಜನಿಕ ಶೌಚಾಲಯ ನಿರ್ಮಾಣಕ್ಕಾಗಿ ರು 35.25 ಲಕ್ಷಗಳು ಹಾಗೂ ಹಾಲಿ ಇರುವ ಸಾರ್ವಜನಿಕ ಶೌಚಾಲಯಗಳ ದುರಸ್ತಿಗಾಗಿ ರು 5 ಲಕ್ಷಗಳನ್ನು ಮೀಸಲಿರಿಸಲಾಗಿದೆ. ಘನತ್ಯಾಜ್ಯ ವಸ್ತು ನಿರ್ವಹಣೆಗಾಗಿ ಲ್ಯಾಂಡ್ಫಿಲ್ ಸೈಟ್ ಅಭಿವೃದ್ಧಿಗಾಗಿ ರು 308 ಲಕ್ಷಗಳನ್ನು ಮೀಸಲಿರಿಸಲಾಗಿದ್ದು, ಹಸಿ ಕಸ ಹಾಗೂ ಒಣ ಕಸವನ್ನು ಬೇರ್ಪಡಿಸಿ ಅದರಿಂದ ಆದಾಯವನ್ನು ಉತ್ಪತ್ತಿ ಮಾಡುವ ಗುರಿಯನ್ನು ನಗರಸಭೆ ಹೊಂದಿದೆ. ಯುಜಿಡಿ ಕಾಮಗಾರಿಗಳಿಗಾಗಿ ರು 35 ಲಕ್ಷಗಳು ಹಾಗೂ ಹಾಲಿ ಇರುವ ಯುಜಿಡಿಗಳ ದುರಸ್ತಿಗಾಗಿ ರು 20 ಲಕ್ಷಗಳನ್ನು ಮೀಸಲಿರಿಸಲಾಗಿದೆ. ನಗರದ ಸೌಂದರ್ಯವನ್ನು ಹೆಚ್ಚಿಸಲು ನಗರದ ಪ್ರಮುಖ ಸರ್ಕಲ್ಗಳ ಅಭಿವೃದ್ಧಿಗಾಗಿ ರು 50 ಲಕ್ಷಗಳನ್ನು ಮೀಸಲಿರಿಸಲಾಗಿದೆ. ನಗರದ ವಿವಿಧೆಡೆ ಜಾಹೀರಾತು ಫಲಕಗಳ ಅಳವಡಿಕೆಗಾಗಿ ರು 25 ಲಕ್ಷಗಳನ್ನು ಮೀಸಲಿರಿಸಲಾಗಿದೆ. ನಗರದ ವ್ಯಾಪ್ತಿಯಲ್ಲಿ ಸರ್ಕಾರಿ ಕಚೇರಿಗಳ ಮೇಲೆ ಹಾಗೂ ಇತರೆ ಸಾರ್ವಜನಿಕ ಸ್ಥಳಗಳಲ್ಲಿ ಸಾರ್ವಜನಿಕರಿಗೆ ಸ್ವಚ್ಛತೆಯ ಕುರಿತು ಅರಿವು ಮೂಡಿಸಲು ಗೋಡೆ ಬರಹಕ್ಕಾಗಿ ರು 10 ಲಕ್ಷಗಳನ್ನು ಮೀಸಲಿರಿಸಲಾಗಿದೆ. ನಗರದ ವ್ಯಾಪ್ತಿಯಲ್ಲಿ ಅಹಿತಕರ ಘಟನೆಗಳು ನಡೆಯದಂತೆ ತಡೆಗಟ್ಟುವ ನಿಟ್ಟಿನಲ್ಲಿ ವಿವಿಧ ಸ್ಥಳಗಳಲ್ಲಿ ಸಿಸಿ ಕ್ಯಾಮೆರಾ ಅಳವಡಿಸಲು ರು 100 ಲಕ್ಷಗಳನ್ನು ಮೀಸಲಿರಿಸಲಾಗಿದೆ. ರಾಣೆಬೆನ್ನೂರಿಗೆ ಪ್ರತಿನಿತ್ಯ ಸಾವಿರಾರು ಸಂಖ್ಯೆಯಲ್ಲಿ ಜನರು ವಿವಿಧ ಸ್ಥಳಗಳಿಂದ ಆಗಮಿಸುತ್ತಿರುವ ಜನರ ಅನುಕೂಲಕ್ಕಾಗಿ ನಗರಸಭೆ ವ್ಯಾಪ್ತಿಯಲ್ಲಿ ಆಯ್ದ ಸ್ಥಳಗಳಲ್ಲಿ ಬಸ್ ತಂಗುದಾಣ ನಿರ್ಮಾಣಕ್ಕಾಗಿ ರು 20 ಲಕ್ಷಗಳನ್ನು ಮೀಸಲಿರಿಸಲಾಗಿದೆ. ನಗರಸಭೆ ಸ್ವಾಧೀನದಲ್ಲಿರುವ ನಗರಸಭಾ ಹೈಸ್ಕೂಲ್ ಅಭಿವೃದ್ಧಿ ಹಾಗೂ ಪೀಠೋಪಕರಣಗಳ ಖರೀದಿಗಾಗಿ ರು 70 ಲಕ್ಷಗಳು ಹಾಗೂ ನಗರಸಭಾ ಪ್ರೌಢಶಾಲೆಗೆ ಅತಿಥಿ ಶಿಕ್ಷಕರಿಗೆ ಗೌರವಧನ ರು 9 ಲಕ್ಷಗಳನ್ನು ಮೀಸಲಿರಿಸಲಾಗಿದೆ. ನಗರದಲ್ಲಿನ ಸ್ಮಶಾನ ಅಭಿವೃದ್ಧಿಗಾಗಿ ರು 50 ಲಕ್ಷಗಳನ್ನು ನಗರಸಭೆಯಿಂದ ಮೀಸಲಿರಿಸಲಾಗಿದೆ. ಕಚೇರಿ ಸಿಬ್ಬಂದಿಗೆ ಕಂಪ್ಯೂಟರ್ ಹಾಗೂ ಪೀಠೋಪಕರಣ ಖರೀದಿಗಾಗಿ ರು 10 ಲಕ್ಷಗಳನ್ನು ಮೀಸಲಿರಿಸಲಾಗಿದೆ. ಮಹಿಳೆಯರಿಗಾಗಿ ಪಿಂಕ್ ಪಾರ್ಕ್ ಅನ್ನಾಗಿ ಮಾಡಲು ರು 50 ಲಕ್ಷಗಳು ಸೇರಿದಂತೆ ನಗರದ ಉದ್ಯಾನವನಗಳ ಸಮಗ್ರ ಅಭಿವೃದ್ಧಿಗಾಗಿ ನಗರಸಭಾ ನಿಧಿ ಹಾಗೂ ನಗರಸಭಾ ಮಳಿಗೆ ಬಾಡಿಗೆಯಲ್ಲಿ ಒಟ್ಟಾರೆಯಾಗಿ 461.50 ಲಕ್ಷಗಳನ್ನು ಮೀಸಲಿರಿಸಲಾಗಿದೆ. ರಾಜಕಾಲುವೆಗಳ ಅಭಿವೃದ್ಧಿಗಾಗಿ ರು 50 ಲಕ್ಷಗಳನ್ನು ಮೀಸಲಿರಿಸಲಾಗಿದೆ. ನಗರಸಭೆಯ ಆದಾಯವನ್ನು ಹೆಚ್ಚಿಸಲು ನಗರದ ವಿವಿಧ ಸ್ಥಳಗಳಲ್ಲಿ ವಾಣಿಜ್ಯ ಮಳಿಗೆಗಳನ್ನು ನಿರ್ಮಾಣ ಮಾಡಲು 300 ಲಕ್ಷಗಳನ್ನು ಹಾಗೂ ವಾಣಿಜ್ಯ ಮಳಿಗೆಗಳ ದುರಸ್ತಿಗಾಗಿ ರು 25 ಲಕ್ಷಗಳನ್ನು ಮೀಸಲಿರಿಸಲಾಗಿದೆ. ಅಂಗನವಾಡಿ ಕಟ್ಟಡ ನಿರ್ಮಾಣ ಹಾಗೂ ದುರಸ್ತಿಗಾಗಿ ರು 20 ಲಕ್ಷಗಳನ್ನು ಮೀಸಲಿರಿಸಲಾಗಿದೆ. ನಗರದ ಸೌಂದರ್ಯವನ್ನು ಹೆಚ್ಚಿಸಲು ಮುಖ್ಯ ರಸ್ತೆಯಲ್ಲಿ ಗಿಡ ನೆಡಲು ರು 10 ಲಕ್ಷಗಳನ್ನು ಮೀಸಲಿರಿಸಲಾಗಿದೆ. ತ್ಯಾಜ್ಯ ಉತ್ಪಾದನೆ ದಿನೇ ದಿನೇ ಅಧಿಕಗೊಳ್ಳುತ್ತಿದ್ದು, ವೈಜ್ಞಾನಿಕ ಕಸ ವಿಲೇವಾರಿಗಾಗಿ ಎಲ್ಲ 35 ವಾರ್ಡ್ಗಳ ವ್ಯಾಪ್ತಿಯಲ್ಲಿ 100% ಘನತ್ಯಾಜ್ಯ ನಿರ್ವಹಣೆಗಾಗಿ ಕಾರ್ಮಿಕರ ವೇತನ, ಹೊರಗುತ್ತಿಗೆ ವಾಹನ ಚಾಲಕರ ವೇತನ,
ಇಂಧನ, ಪೌರ ಕಾರ್ಮಿಕರಿಗೆ ಉಪಹಾರ ಭತ್ಯೆ, ಬೀದಿ ನಾಯಿಗಳ ಸಂತಾನಹರಣ ಚಿಕಿತ್ಸಾ ವೆಚ್ಚ, ವಾಹನಗಳ ದುರಸ್ತಿ ವೆಚ್ಚಕ್ಕಾಗಿ ಒಟ್ಟಾರೆಯಾಗಿ ರು 962.23 ಲಕ್ಷಗಳನ್ನು ಕಾಯ್ದಿರಿಸಿದೆ. ಮಳೆ ನೀರು ಚರಂಡಿ ನಿರ್ಮಾಣಕ್ಕಾಗಿ ರು 30 ಲಕ್ಷಗಳು ಹಾಗೂ ದುರಸ್ತಿಗಾಗಿ ರು 10 ಲಕ್ಷಗಳನ್ನು ಮೀಸಲಿರಿಸಲಾಗಿದೆ. ಇಂದಿರಾ ಕ್ಯಾಂಟೀನ್ ಯೋಜನೆಯಡಿ ಸಾರ್ವಜನಿಕರಿಗೆ ಪ್ರತಿನಿತ್ಯ ಆಹಾರ ಸರಬರಾಜಿಗಾಗಿ ರು 20 ಲಕ್ಷಗಳನ್ನು ಮೀಸಲಿರಿಸಲಾಗಿದೆ. ಪೌರ ಕಾರ್ಮಿಕರ ಸುರಕ್ಷಾ ಸಾಮಗ್ರಿ ಖರೀದಿಗಾಗಿ ರು 12 ಲಕ್ಷಗಳನ್ನು ಮೀಸಲಿರಿಸಲಾಗಿದೆ. ಸದಸ್ಯರ ಗೌರವಧನ ಹಾಗೂ ಕಚೇರಿಯ ಇತರೆ ವೆಚ್ಚಗಳಿಗಾಗಿ ರು 188.15 ಲಕ್ಷಗಳನ್ನು ಮೀಸಲಿರಿಸಲಾಗಿದೆ. ನಗರದಲ್ಲಿನ ನಿರುದ್ಯೋಗ ಯುವಕ ಯುವತಿಯರಿಗೆ ಸ್ವಯಂ ಉದ್ಯೋಗ ಕೈಗೊಳ್ಳಲು ತರಬೇತಿ ಕಾರ್ಯಕ್ರಮ, ಸ್ವಯಂ ಗುಂಪು ಉದ್ಯೋಗ ಕೈಗೊಳ್ಳಲು ಬಡ್ಡಿ ಸಹಾಯಧನ, ಸ್ವಸಹಾಯ ಗುಂಪುಗಳಿಗೆ ಆವರ್ತಕ ನಿಧಿ, ಬೀದಿ ವ್ಯಾಪಾರಸ್ಥರಿಗೆ ವಿವಿಧ ಸೌಲಭ್ಯ ಒಟ್ಟಾರೆಯಾಗಿ ರು 20 ಲಕ್ಷಗಳನ್ನು ನಲ್ಮಿ ಯೋಜನೆಯಡಿ ಮೀಸಲಿರಿಸಲಾಗಿದೆ. ದುರ್ಬಲ ವರ್ಗಗಳ ಕಲ್ಯಾಣ ಯೋಜನೆಗಳಾದ ಶೇಕಡಾ 24.10, ಶೇಕಡಾ 7.25 ಹಾಗೂ ಶೇಕಡಾ 5 ಯೋಜನೆಗಳಲ್ಲಿ ಎಸ್ಎಫ್ಸಿ ಹಾಗೂ ನಗರಸಭಾ ಸ್ವಂತ ಮೂಲದಿಂದ ಒಟ್ಟಾರೆಯಾಗಿ ರು 48.28 ಲಕ್ಷಗಳನ್ನು ಮೀಸಲಿರಿಸಿದ್ದು, ಸದರಿ ಮೊತ್ತವನ್ನು ಸರ್ಕಾರದ ಸುತ್ತೋಲೆ ಪ್ರಕಾರ ವೈಯಕ್ತಿಕ ಕಾರ್ಯಕ್ರಮಕ್ಕಾಗಿ ಶೇಕಡಾ 40ರಷ್ಟು ನಿರುದ್ಯೋಗ ಯುವಕ ಯುವತಿಯರಿಗೆ ಸ್ವಯಂ ಉದ್ಯೋಗ ಕೈಗೊಳ್ಳಲು ಬ್ಯಾಂಕ್ ಮುಖಾಂತರ ಸಹಾಯಧನ ನೀಡಲಾಗುವುದು. ರಾಜ್ಯ, ರಾಷ್ಟ್ರೀಯ ಕ್ರೀಡೆ, ಕಲೆ, ಸಾಂಸ್ಕೃತಿಕ ಹಾಗೂ ಇತರ ವ್ಯಾಸಂಗೇತರ ಚಟುವಟಿಕೆಗಳಲ್ಲಿ ಭಾಗವಹಿಸಿದವರಿಗೆ ಸಹಾಯಧನವನ್ನು ಹಾಗೂ ಶೇಕಡಾ 60ರಷ್ಟು ಸಮುದಾಯಕ್ಕೆ ಸಂಬಂಧಿಸಿದಂತೆ ರಸ್ತೆ, ಚರಂಡಿ ಹಾಗೂ ಇನ್ನಿತರ ಅಭಿವೃದ್ಧಿ ಕಾಮಗಾರಿಗೆ ವ್ಯಯ ಮಾಡಲಾಗುವುದು. ವಿವರಗಳು: ನಗರಸಭಾ ನಿಧಿಯಿಂದ 24.10 ಯೋಜನೆಯಡಿ ಒಟ್ಟು 24.64 ಲಕ್ಷಗಳನ್ನು, ಎಸ್ಎಫ್ಸಿ ಇಂದ 8 ಲಕ್ಷಗಳನ್ನು, ಒಟ್ಟು 32.64 ಲಕ್ಷಗಳನ್ನ 24.10 ಯೋಜನೆಯಲ್ಲಿ ನಿಗದಿ ಮಾಡಲಾಗಿದೆ. 7.25 ಏನು ಶೇಕಡಾ ಯೋಜನೆಯಡಿ ನಗರಸಭಾ ನಿಧಿಯಿಂದ 7.45 ಲಕ್ಷ, ಎಸ್ಎಫ್ಸಿ ವತಿಯಿಂದ 1.81 ಲಕ್ಷ, ಒಟ್ಟಾರೆ 9.26 ಲಕ್ಷ ಅನುದಾನವನ್ನು ನಿಗದಿಪಡಿಸಲಾಗಿದೆ. ಅಂಗವಿಕಲರಾಗಿ 5% ಯೋಜನೆಯಡಿ ನಗರಸಭಾ ನಿಧಿಯಿಂದ 5.13, ಎಸ್ಎಫ್ಸಿ ಇಂದ 1.25, ಒಟ್ಟು 6.38, ಒಟ್ಟಾರೆಯಾಗಿ ನಗರಸಭಾ ನಿಧಿಯಿಂದ ಎಲ್ಲ ಯೋಜನೆಗೆ 37.22, ಎಸ್ಎಫ್ಸಿ ಯೋಜನೆ 11.06, ಒಟ್ಟಾರೆಯಾಗಿ 48.28 ಲಕ್ಷಗಳನ್ನು ನಿಗದಿಪಡಿಸಲಾಗಿದೆ. ಸರ್ಕಾರದ ಆದೇಶದಂತೆ ಕ್ರೀಡಾಪಟುಗಳಿಗೆ ಉತ್ತೇಜನ ನೀಡುವ ಸಲುವಾಗಿ ನಗರಸಭೆಯ ಆಯವ್ಯಯದ ಶೇಕಡಾ 1ರಷ್ಟು ರು 1 ಲಕ್ಷಗಳನ್ನು ಮೀಸಲಿರಿಸಲಾಗಿದೆ. ಈ ಬಜೆಟ್ ಮಂಡನೆ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಮಾನ್ಯ ಜಿಲ್ಲಾಧಿಕಾರಿಗಳ ಬಹುಶಃ ಪೌರಾಯುಕ್ತರು ಎಲ್ಲ ಏನು ಅಂಗನವಾಡಿಗಳಾಗಿರ್ಬೋದು, ನಮ್ಮ ನಗರಸಭೆ ಕಟ್ಟಡ ನವೀಕರಣ ಮತ್ತು ಡಿಜಿಟಲೀಕರಣ ಮಾಡ್ತಕ್ಕಂಥದ್ದು, ಬಸ್ ತಂಗುದಾಣಗಳನ್ನು ಮಾಡ್ತಕ್ಕಂಥದ್ದು, CC ಕ್ಯಾಮ್ರಾಗಳನ್ನು ಹಾಕಕ್ಕೆ ಒಂದು ಕೋಟಿ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಅತ್ಯಂತ ಹಳೆಯದಾಗಿರ್ತಕ್ಕಂಥ ಮುನ್ಸಿಪಲ್ ಹೈಸ್ಕೂಲ್, ಆ ಹೈಸ್ಕೂಲ್ ಅಭಿವೃದ್ಧಿಗೆ ಕೂಡ 70 ಲಕ್ಷವನ್ನು ಇದರಲ್ಲಿ ಅಳವಡಿಸಿದ್ದಾರೆ. ಸರ್ಕಲ್ಗಳ ಅಭಿವೃದ್ಧಿಗೆ ನಗರ ಅನೇಕ ರೀತಿಯಿಂದ ಬೆಳೀತಕ್ಕಂಥ ಹಿನ್ನೆಲೆಯಲ್ಲಿ ಉತ್ತಮವಾಗಿರ್ತಕ್ಕಂಥ ಸರ್ಕಲ್ಗಳನ್ನು ಮಾಡೋದಕ್ಕೂ ಕೂಡ 50 ಲಕ್ಷವನ್ನು ಇಟ್ಟಿದ್ದಾರೆ. ರಸ್ತೆ ಚರಂಡಿಗಳ ಈಗಾಗಲೇ ಆಗ್ತಾ ಇದಾವೆ. ಅದ್ರ ಜೊತೆಗೆ ಇಲ್ಲಿ ಕೂಡ ಅವಕಾಶವನ್ನು ಕಲ್ಪಿಸ್ಕೊಟ್ರೆ ಬೀದಿ ದೀಪಗಳು, ಯುಜಡಿ ಸ್ಮಶಾನಗಳ ಅಭಿವೃದ್ಧಿ, ಶೌಚಾಲಯಗಳು, ಪಾರ್ಕ್ಗಳ ಅಭಿವೃದ್ಧಿ, ನೀರು ಮತ್ತು ಚರಂಡಿ, SWM ಕಾಮಗಾರಿಗಳು, ಕಚೇರಿ ಪೀಠೋಪಕರಣ, ಮಳಿಗೆ, ಇವೆಲ್ಲವೂ ಕೂಡ ಅತ್ಯಂತ ಅವಶ್ಯಕವಾಗಿ ಇರ್ತಕ್ಕಂಥ ಕೆಲಸಗಳಿವೆ. ಎಲ್ಲವೂ ಕೂಡ ಆದ್ಯತೆ ಕೊಟ್ಟು ಇದರಲ್ಲಿ ಬಜೆಟ್ನಲ್ಲಿ ಅಳವಡಿಸಿಕೊಂಡಿರ್ತಕ್ಕಂಥದ್ದು ಅತ್ಯಂತ ಸ್ವಾಗತವಾಗಿರ್ತಕ್ಕಂಥ ಒಂದು ಬಜೆಟ್ ಇದು. ಕಾರಣ ಇಲ್ಲಿ ಇನ್ನೊಂದು ಕೆಲಸ ಆಗಬೇಕೈತಿ. ಈಗ ನಾವು ಕಲಾಭವನ ಅಂತೀವಿ, ನಾವೆಲ್ಲ ಡೆವಲಪ್ಮೆಂಟ್ ಮಾಡ್ತೇವೆ, ಕೈ ಬಿಟ್ಬಿಡ್ತೇವೆ. ಅಲ್ಲಿ ಸೆಕ್ಯೂರಿಟಿಗಳನ್ನು ನೇಮಕ ಮಾಡೋದು ಭಾಳ ಇದೆ. ಬರೀ ಕ್ಯಾಮ್ರಾಗಳನ್ನ ಹಾಕಿದ್ರೆ ಅಲ್ಲ,
ಸುಮಾರು ಈಗ ಜಿಲ್ಲಾ ಪಂಚಾಯತಿ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಅಂಬೇಡ್ಕರ್ದು ಸಭಾಭವನ ಹಂಗ ಬಿದ್ದೈತೆ ಅದು ಯೂಸ್ ಆಗಕೈತಿ. ಅದಕ್ಕೆ ನಗರಸಭೆ ಆಡಳಿತ ತಗೊಂಡ್ವಿ ಅಂತಂದ್ರೆ ನಾವೆಲ್ಲ ಅದನ್ನು ಮೇಂಟೈನ್ ಮಾಡೋಕ್ಕೆ ಬರ್ತೈತಿ. ಅದ್ರ ಆದಾಯವನ್ನು ನಾವು ತಗೊಂಡು ಅದನ್ನು ಮೇಂಟೈನ್ ಮಾಡೋದು. ಜಗಜೀವನ್ ರಾಮ್ ಭವನ ಹಂಗ ಕಟ್ಟಡ ಕಟ್ಟಿ ಉಪಯೋಗ ಆಗ್ತಾ ಇಲ್ಲ ಅಂತಲ್ಲ, ನಮ್ಮ ನಗರದಲ್ಲಿರೋದ್ರಿಂದ ಆ ಸಮಾಜ ಕಲ್ಯಾಣ ಇಲಾಖೆಯಿಂದ ನಾವು ನಗರಸಭೆ ತಗೊಂಡು ನಾವು ಮ್ಯಾನೇಜ್ ಮಾಡೋದಕ್ಕೆ ಆದಾಯವನ್ನು ಬರ್ತೈತಿ. ಹಿಂಗೆ ಕಲಾಭವನಗಳು ಕೂಡ ಬಿದ್ದುಬಿಡ್ತಾವೆ, ಎಲ್ಲ ಸರಿ ಮಾಡ್ತವೆ, ಕೊಡ್ತಾವೆ. ಕೊಟ್ಟಾದ್ಮೇಲೆ ಹಂದಿಗಳು ಅಡ್ಡಾಡಕತ್ತವು, ಜನ ಯಾರು ಬೇಕಾದ್ರೂ ಅನೈತಿಕವಾಗಿರುವಂಥ ಚಟುವಟಿಕೆಗಳಲ್ಲಿ ಪ್ರಾರಂಭ ಆಗ್ತವೆ. ಇವೆಲ್ಲ ಆಗಬಾರ್ದು ಅಂತಂದ್ರೆ ಸೆಕ್ಯೂರಿಟಿ ಏಜೆನ್ಸಿಗಳನ್ನ ನೇಮಕ ಮಾಡೋದು ಭಾಳ ಮುಖ್ಯ. ಈ ನೀವು ಟೆಂಡರ್ ಮಾಡಿ ರಾಣೇಂದ್ರ ನಗರಸಭೆಯ ಆಯವ್ಯಯ ಪಟ ಮಂಡನೆ ಮಾಡಿರ್ತಕ್ಕಂಥ ಮತ್ತು ಈ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಶ್ರೀ ವಿಜಯ ಮಾಂತೇಶ್ ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಹೇಳ್ತಾ, ಇವತ್ತಿನ ಈ ಬಜೆಟ್ನಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ಮಾಜಿ ನಗರಸಭಾ ಸದಸ್ಯರೇ, ವಿವಿಧ ಕನ್ನಡ ಪರ ರೈತ ಪರ ಸಂಘಟನೆ ಮುಖಂಡರೇ, ಮಾಧ್ಯಮದ ಮಿತ್ರರೇ, ಅಧಿಕಾರಿಗಳಿದ್ದವರು, ಜನಸಾಮಾನ್ಯರ ಆಶೋತ್ತರಗಳಿಗೆ ಸ್ಪಂದನೆ ಮಾಡ್ತಕ್ಕಂಥ ಬಜೆಟ್ ಇದಾಗಿದೆ ಅಂತಂದೇಳಿ ನಾನು ಭಾವಿಸ್ತೇನೆ. ಆದರೆ ಕೆಲವೊಂದು ಅಂಶಗಳನ್ನು ಇದರಲ್ಲಿ ಸೇರ್ಪಡೆ ಮಾಡಿದ್ದೀರಿ. ಆದರೆ ಅದು ಕಾರ್ಯಗತ ಆಗಬೇಕು. ಏನಂದ್ರೆ ಗ್ರಾಮೀಣ ಭಾಗದಿಂದ ಬರ್ತಕ್ಕಂಥ ಮಹಿಳೆಯರಿಗೆ ಇಲ್ಲಿ ಯಥೇಚ್ಛವಾಗಿ ಸುಲಭ ಶೌಚಾಲಯಗಳ ಅವಶ್ಯಕತೆ ಭಾಳಷ್ಟು ಐತಿ. ಅದರದ್ದು ಎಲ್ಲ ಕಡೆ ಮಹಿಳೆಯರು ಅದ್ರ ಬಗ್ಗೆ ಭಾಳಷ್ಟು ಹೇಳ್ತಾ ಇರ್ತಾರೆ. ಅದರದ್ದು ವ್ಯವಸ್ಥೆ ಮಾಡಬೇಕು. ಅದ್ರ ಜೊತೆಗೆ ಈ CC ಕ್ಯಾಮ್ರಾಗಳು ಇವತ್ತು ರಾಣೇಂದ್ರ ಬಸ್ ಸ್ಟ್ಯಾಂಡಿನಲ್ಲಿ ತಿಂಗಳದಾಗ 4-5 ಕಳ್ಳತನ ಪ್ರಕರಣಕ್ಕವು. ಅಲ್ಲಿ ಪೊಲೀಸ್ ಸ್ಟೇಷನ್ನಲ್ಲಿ ನಾವು ಕಂಪ್ಲೇಂಟ್ ಮಾಡಿದ್ರೆ CC ಕ್ಯಾಮ್ರಾ ನೋಡ್ತಾರ, ಅದು ಸ್ಟ್ರಕ್ ಆಗೈತಿ, ಕೆಲಸ ಮಾಡ್ತಾ ಇಲ್ಲ ಅಂತಕ್ಕಂಥ ಒಂದು ವರದಿ ಕೊಡ್ತಾರ. ದಯವಿಟ್ಟು ಕಳ್ಳ ಸಿಗಕ್ಕಿಲ್ಲ, ಪಿಕ್ ಪಾಕೆಟ್ ಮಾಡಿರ್ತಾರ. ಮೊನ್ನೆ ಕಳೆದ ತಿಂಗಳು 4 ಲಕ್ಷ ರೂಪಾಯಿ 8 ಲಕ್ಷ ರೂಪಾಯಿ ಇಷ್ಟು ರೈತರು ಕಳ್ಕೊಂತಾರ, ದುಡ್ಡು ಕಳ್ಕೊಂತಾರ. ಅದು ಹಿಡಿಯೋಕ್ಕಾಗಿಲ್ಲ ಪೊಲೀಸರಿಗೆ. CC ಕ್ಯಾಮ್ರಾದ ಮೇಲೆ ನೆಪ ಹೇಳ್ತಾರೆ. ದಯವಿಟ್ಟು ಇಲ್ಲೇ ಯೂನಿಯನ್ ಬ್ಯಾಂಕ್ ಕೋರ್ಸರ್ಕಾರದಿಂದ ಯೂನಿಯನ್ ಬ್ಯಾಂಕ್ ಮುಂದೆ ನಾವು 4 ಲಕ್ಷ ಕಳ್ಕೊಂಡ ರೈತ. ಅದಕ್ಕೆ ಪೊಲೀಸರು ಎಲ್ಲರೂ ಇಂಥ ಕನ್ನಡ ಪ್ರಕರಣ ಆದಾಗ CC ಕ್ಯಾಮ್ರಾ ಸ್ಟ್ರಕ್ ಆಗ್ಯಾವು ಅಂತಾರ, ಅವು ಕೆಲಸ ಮಾಡ್ತಾ ಇಲ್ಲ. ಅದ್ರ ಬಗ್ಗೆ ತಾವು ಗಮನ ಹರಿಸಬೇಕು ಅಂತಕ್ಕಂಥ ಮಾತನ್ನು ಹೇಳಿ, ಇದೊಂದು ಒಳ್ಳೆಯ ಬಜೆಟ್ ಅನ್ನು ಮಾನ್ಯ ಜಿಲ್ಲಾಧಿಕಾರಿಗಳು ಮಂಡನೆ ಮಾಡಿದ್ರು. ಸಾರ್ವಜನಿಕರ ಜನಸಾಮಾನ್ಯರ ಆಶೋತ್ತರಗಳಿಗೆ ಸ್ಪಂದಿಸತಕ್ಕಂಥ ಬಜೆಟ್ ಇದಾಗಿದೆ ಅಂತಕ್ಕಂಥ ಆಶಾಭಾವನೆಯನ್ನು ವ್ಯಕ್ತಪಡಿಸಿ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ವಂದಿಸಿ ನಾನು 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್. ಮಂಡನಾ ಸಭೆಯ ಅಧ್ಯಕ್ಷತೆ ವಹಿಸಿದಂಥ ಮಾನ್ಯ ಜಿಲ್ಲಾಧಿಕಾರಿಗಳೇ ಮತ್ತು ಪೌರಾಯುಕ್ತರೇ, ಎಲ್ಲ ಮಾಜಿ ನಗರಸಭಾ ಸದಸ್ಯರೇ ಹಾಗೂ ಎಲ್ಲ ನಮ್ಮ ಸಂಘಟನೆಯ ಅಧ್ಯಕ್ಷರ ಪದಾಧಿಕಾರಿಗಳು, ಹೋಸಲನ್ನು ಕೂಡ ಈ ರೀತಿ ಆಯವ್ಯಯ ಮಂಡನೆ ಮಾಡಿದಾಗ ಮಾನ್ಯ ಜಿಲ್ಲಾಧಿಕಾರಿ ಸಾಹೇಬರು ಇದ್ದರು. ನಾವು ಈ ನಗರದಲ್ಲಿ ಸುಮಾರು 1 ಲಕ್ಷ ಜನತೆ ಇರ್ತಕ್ಕಂಥ ಪ್ರದೇಶ. ಈಗಾಗಲೇ MG ರೋಡ್ ಪ್ರದೇಶದಲ್ಲಿ ನಾವೇನಾದರೂ ಹೋದರೆ ಅಲ್ಲಿ ಬರಲಿಕ್ಕಾಗಲ್ಲ, ಅಂಥ ದೊಡ್ಡ ಸಮಸ್ಯೆ ಇದೆ. ಏನು ಹಣ್ಣಿನ ಗಾಡಿಗಳು ಇಲ್ಲಿಂದ ಹಿಡಿದು ಬಸ್ ಸ್ಟ್ಯಾಂಡ್ ಮಟನು ಟ್ರಾಫಿಕ್ ಸಮಸ್ಯೆ ಆಗಿ ಭಾಳ ಸಮಸ್ಯೆಗಳಾಗ್ತಾ ಇದ್ದಾವೆ. ಅದ್ರ ಬಗ್ಗೆ ಮೊನ್ನೆ ಪ್ರತಿಭಟನೆ ಮಾಡಿ ಮನವಿ ಕೂಡ ಕೊಟ್ಟಿದ್ದೇವೆ. ನಿಮ್ಮ ಈ ಬಜೆಟ್ನಲ್ಲಿ ಏನು ಗಾಡಿಗಳು, ಹಣ್ಣಿನ ಗಾಡಿಗಳು, ಅವ್ರಿಗೆ ಪ್ರತ್ಯೇಕವಾದ ಒಂದು ಜಾಗ ಮಾಡಿಕೊಟ್ಟು ಅವ್ರಿಗೆ ಒಂದು ವ್ಯಾಪಾರದ ಒಂದು ಸ್ಥಳ ಕೊಡಿಸಿದ್ರೆ ಬಹುಶಃ ಸಾರ್ವಜನಿಕರು ಅಲ್ಲಿ ವ್ಯಾಪಾರ ಮಾಡಲಿಕ್ಕೆ ಹೋಗ್ತಾರೆ. ಅಲ್ಲೆಲ್ಲ ತೊಂದರೆ ಇರೋದ್ರಿಂದ ಟ್ರಾಫಿಕ್ ಪೊಲೀಸರು ಕೂಡ ಭಾಳ ಸಾಕಷ್ಟು ತೊಂದರೆಗಳಾಗ್ತಾ ಇದ್ದಾವೆ. ಮತ್ತು ಬಸ್ ಸ್ಟ್ಯಾಂಡಿಂದ ರೈಲ್ವೆ ಸ್ಟೇಷನ್ನು ಮತ್ತು ಈಗ ದೇವಗುಂಡ ಬಸ್ ಸ್ಟ್ಯಾಂಡು ಅಲ್ಲೆಲ್ಲ ಶೌಚಾಲಯದ ವ್ಯವಸ್ಥೆ ಇಲ್ಲ. ದಯವಿಟ್ಟು ಹೋಸಲನ್ನು ಕೂಡ ಸಭೆಯಲ್ಲಿ ಒತ್ತಾಯ ಮಾಡಿದ್ದು, ಒಂದು ಸುಲಭ ಶೌಚಾಲಯಕ್ಕೆ ಎಲ್ಲಾದ್ರೂ ಒಂದು ವ್ಯವಸ್ಥೆ ಮಾಡಿ ಆ ಜಾಗ ಬರ್ತಕ್ಕಂಥ 108 ಸಮಸ್ಯೆಗಳಿವೆ. ಅಲ್ಲಿ ಜಾಗನೇ ಇಲ್ಲ. ತಾಲೂಕ್ ಪಂಚಾಯತಿ ಒಂದು ಗ್ರೌಂಡ್ ಹೋಗ್ಬಿಟ್ರೆ ಮತ್ತೆ ಎಲ್ಲಿಯೂ ಕೂಡ ಸ್ಥಳಾವಕಾಶ ಇಲ್ಲ ಶೌಚಾಲಯ ಮಾಡೋಕ್ಕೆ. ಈಗ ತಾಲೂಕು ಪಂಚಾಯತ್ ಎದುರುಗಡೆ ಏನು ವಿವೇಕಾನಂದ ಕಾಂಪ್ಲೆಕ್ಸ್ನಲ್ಲಿ ಒಂದು ಶೌಚಾಲಯ ಇದೆ. ಆ ಶೌಚಾಲಯ ಹೋಗಕ್ಕೆ ಒಳಗಾಗಲು ಸಾಧ್ಯನೇ ಇಲ್ಲ. ದಯವಿಟ್ಟು ಅದನ್ನು ತೆರವುಗೊಳಿಸಿ ಒಂದು ಸುಲಭ ಶೌಚಾಲಯ, ಒಂದು 5ರಿಂದ 6 ಮಲಗಿರ್ತಕ್ಕಂಥ ಒಂದು ಹೈಟೆಕ್ ಶೌಚಾಲಯ ಕಟ್ಟಿದರೆ ಬಹುಶಃ ಎಲ್ಲರಿಗೂ ಅನುಕೂಲ ಆಗ್ತದೆ ಅಂತ ನಮ್ಮೊಂದು ಆಶೆ. ಆಯವ್ಯಯ ಬಜೆಟ್ ಮಂಡನೆ ಸಭೆ ಇಂದಿನ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಮಾನ್ಯ ಜಿಲ್ಲಾಧಿಕಾರಿಗಳು ಹಾವೇರಿ ಹಾಗೂ ಆಡಳಿತಾಧಿಕಾರಿ